ಡಾಕ್ಟರ್ ಅಂಬೇಡ್ಕರ್ ಅವರು ಸಾಮಾಜಿಕ ಅನ್ಯಾಯದ ವಿರುದ್ಧ ಸಂವಿಧಾನಿಕ ಮಾರ್ಗಗಳನ್ನು ಬಳಸಿಕೊಂಡ್ರು. ಈ ಲೀಗಲ್ ರಿಫಾರ್ಮ್ಸ್ ಮೂಲಕ ಭಾರತದಲ್ಲಿ ಆಳವಾಗಿ ಬೇರೂರಿರೋ ಸಾಮಾಜಿಕ ಅನ್ಯಾಯವನ್ನ ಹೋಗಲಾಡಿಸಬಹುದು ಅನ್ನೋ ಅವರ ನಂಬಿಕೆ ನಿಜವಾಗ್ಲೂ ಸರಿಯಿತ್ತಾ? ಸೊ ನೀವು ಕೇಳಿದ್ರಿ ಅದು ಸರಿಯಿತ್ತಾ ಅಂತ. ಒಂದು ವೇಳೆ ಡಾಕ್ಟರ್ ಅಂಬೇಡ್ಕರ್ ಅವರ ದಾರಿಗಳು ಸರಿ ಇಲ್ದಿದ್ರೆ ಇವತ್ತು ನಾವಿಲ್ಲಿ ಕೂತು ಈ ರೀತಿ ಮಾತಾಡೋಕೆ ಬಹುಶಃ ಸಾಧ್ಯವೇ ಇರ್ತಿರ್ಲಿಲ್ಲ. ನಾವಿಲ್ಲಿ ಕೂತಿದ್ದೀವಿ. ನಮ್ಮ ಮಧ್ಯೆ ಇರೋ ಅತಿ ಹೆಚ್ಚು ಜನರೇನು ಅಷ್ಟೊಂದು ದೊಡ್ಡ ಪ್ರಿವಿಲೇಜ್ಡ್ ಬ್ಯಾಕ್ಗ್ರೌಂಡಿಂದ ಬಂದವರಲ್ಲ. ಇವತ್ತಿನಿಂದ ಒಂದು 50 ವರ್ಷಗಳ ಹಿಂದಿನ ಪರಿಸ್ಥಿತಿ ನೋಡಿದ್ರೆ, ಅದರಲ್ಲೂ ವಿಶೇಷವಾಗಿ ಇಲ್ಲಿ ಕೂತಿರೋ ಈ ಹುಡುಗಿಯರು ಮತ್ತು ಮಹಿಳೆಯರು, ಅವತ್ತಿನ ಕಾಲದಲ್ಲಿ ಈ ರೀತಿ ಯಾವುದೋ ಒಂದು ಚರ್ಚೆ ನಡೀತಿದೆ ಅನ್ನೋದನ್ನು ಊಹಿಸ್ಕೊಳ್ಳೋದು ಕೂಡ ಕಷ್ಟ ಇತ್ತು. ಸೊ ಅವರ ಆ ದಾರಿ ಖಂಡಿತವಾಗಿಯೂ ಸರಿ ಇತ್ತು ಅನ್ನೋದರಲ್ಲಿ ಸಂಶಯವೇ ಇಲ್ಲ. ನಮಗೆ ಇವತ್ತು ಆರ್ಥಿಕ ಪ್ರಗತಿ ಕಾಣಿಸ್ತಿದೆ, ಬೌದ್ಧಿಕ ಬೆಳವಣಿಗೆ ಕಾಣಿಸ್ತಿದೆ, ಮತ್ತು ನಮ್ಮ ಗೌರವ ಮತ್ತು ಆತ್ಮವಿಶ್ವಾಸದಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಾಣಿಸ್ತಿದೆ. ನೀವು ಯಾವುದೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ತಗೊಂಡು ನೋಡಿ, ನೀವು ಅದರಲ್ಲೇ ತಿಳ್ಕೊತೀರಾ ಯಾವ ವರ್ಗಗಳಿಗೋಸ್ಕರ ಅಂಬೇಡ್ಕರ್ ಅವರು ಹೋರಾಡಿದ್ರೋ ಆ ಜನ ಇವತ್ತು ಸ್ವಾತಂತ್ರ್ಯ ಬಂದಾಗಿನ ಸ್ಥಿತಿಗಿಂತ ಎಷ್ಟೋ ಪಟ್ಟು ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಸೊ ಅವರ ಆ ದಾರಿ ಸರಿ ಇತ್ತು ಅಷ್ಟೇ.